ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಉರ್ದು ಹೆಣ್ಣು ಮಕ್ಕಳ ಶಾಲೆ ಕಂಜರಗಲ್ಲಿ ಬೆಳಗಾವಿ ನವಜೀವನ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ಬುಕ್ಸ್ ಮತ್ತು ಬ್ಯಾಗ್ಗಳನ್ನು ವಿತರಿಸಲಾಯಿತು. ಪ್ರವೀಣ್ ನಾಯ್ಕ್ ಅವರ ನವಜೀವನ ಫೌಂಡೇಶನ್ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನವಜೀವನ ಫೌಂಡೇಶನ್ ಸಂಸ್ಥಾಪಕರಾದ ಸತೀಶ್ ಆರ್ ಚೌಲಿಗೇರ್ ಹಾಗೂ ಸದಸ್ಯರಾದ ಸ್ವಪ್ನ ಚೌಲಿಗೇರ್, ಗೀತಾ ಹೊಸಮನಿ, ಸುಧಾ ಹೊಸಟ್ಟಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಮತ್ತು ಜೀವನ ಮೌಲ್ಯಗಳ ಬಗ್ಗೆ ಉಪದೇಶವನ್ನು ನೀಡಿದರು. ಗಣೇಶ್ ಹಾವಳಿ, ಆಕಾಶ್ ಹೊಸಮನಿ, ವಿನೋದ ಹೊರಕೇರಿ, ಮಂಜು ಕುಂಬಾರ್, ವಿನೋದ್ ಪಾಟೀಲ್, ಕಿರಣ್, ಆಕಾಶ್, ನಾಗೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾಲೆಯ ಪ್ರಧಾನ ಗುರುಗಳು ಹಾಗೂ ಶಾಲೆಯ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನವಜೀವನ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಸತೀಶ್ ಹಾಗೂ ಪ್ರವೀಣ್ ನಾಯ್ಕರ್ ಅವರು ಹಾಗೂ ಎಲ್ಲ ಸದಸ್ಯರು ಬಂದು ಈ ನಮ್ಮ ಒಂದು ಶಾಲೆಗೆ ಭೇಟಿ ನೀಡಿ ಇಲ್ಲಂಥ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನವನ್ನು ಮುಂದೆ ಹೇಗೆ ಸಾಗಿಸಬೇಕು ಎನ್ನುವುದು ಉತ್ತಮ ರೀತಿಯಲ್ಲಿ ಸುಧಾ ಮೇಡಮ್ ಆಗಲಿ, ಆಮೇಲೆ ಗೀತಾ ಮೇಡಮ್ ಆಗಲಿ, ಆಮೇಲೆ ಬೇರೆ ಬೇರೆ ಸದಸ್ಯರು ಕೂಡಿ ನಮ್ಮೆಲ್ಲ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ತಮ್ಮ ಜೀವನವನ್ನು ಮುಂದೆ ಹೇಗೆ ಸಾಗಿಸಬೇಕನ್ನೋ ಒಳ್ಳೆಯ ರೀತಿಯಲ್ಲಿ ಹೇಳುತ್ತಾ ಸಮಾಜದಲ್ಲಿ ಸಮಾಜ ಬದಲಾವಣೆಗೆ ಶಿಕ್ಷಣ ಮಹತ್ವದಾಗಿದೆ. ಈ ಒಂದು ಅರಿತು ಇವರು ಸರ್ವ ಜನಾಂಗ ಶಾಂತಿಯ ತೋಟದ ಆಧಾರವಾಗಿ ಈ ನಮ್ಮ ಉರ್ದು ಮೀಡಿಯಂ ಸ್ಕೂಲಿಗೆ ಬಂದು ಈ ಒಂದು ಸುಂದರ ಮತ್ತು ಭವ್ಯವಾದ ಕಾರ್ಯಕ್ರಮ ನಡೆಸಿಕೊಟ್ಟಾರೆ. ಈ ಸಂಘಟನೆಯು ಒಂದು ಯಾವುದೂ ರಾಜಕೀಯ ಇಲ್ಲದೆ ಇಂಥ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜ ಉದ್ದೇಶಕ್ಕಾಗಿ, ಸಮಾಜದ ಅಭಿವೃದ್ಧಿಗಾಗಿ ಇವರು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಇಂಥ ಒಂದು ಸಂಘಟನೆಗಳು ನಮ್ಮ ಭಾರತದ ಅಭಿವೃದ್ಧಿ ಹೊಂದಲಿಕ್ಕೆ ಇಂಥ ಸಂಘಟನೆಗಳು ಭಾಳ ಅವಶ್ಯಕತೆಯಾಗಿದೆ. ಈ ಎಲ್ಲ ಸಂಘಟನೆಯ ಸದಸ್ಯರು ಹಾಗೂ ಇದಕ್ಕೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಅವರು ತುಂಬ ಧನ್ಯವಾದಗಳು. ದೇವರ ಕಡೆ ಬೇಡಿಕೊಳ್ತೇನೆ, ಇವರು ಏನು ಆಸೆ ಇದೆ ಎಲ್ಲ ಈ ಆಸೆ ಈಡೇರಿಸಲಿ ಹಾಗೂ ಈ ಒಂದು ಸಂಘಟನೆ ದೇಶ ಉದ್ದ ಬೆಳೆಯಲಿ ಅಂತ ಹೇಳುತ್ತಾ ಹಿಂಗೆ ವಿದ್ಯಾರ್ಥಿಗಳಿಗೆ ಇವರು ಸಹಕಾರ ಇರಲಿ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಇವರ ಪಾಲ ಹೆಚ್ಚಿನ ಇರಲಿ ಅಂತ ಹೇಳುತ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು.